ಮಹಾ ಎಕ್ಸಿಟ್ ಪೋಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಮಂಡ್ಯದಿಂದ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಜಾಯ್ನ್ ಆಗ್ತಿದ್ದಾರೆ. ಅಶ್ವಥ್ ನಾರಾಯಣ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಧನ್ಯವಾದಗಳು ಪ್ರಶಾಂತ್ರೆ. ಅಶ್ವಥ್ ನಾರಾಯಣ್ ಅವರು, ಏನು ಎಕ್ಸಿಟ್ ಪೋಲ್ ನಂಬರ್ಸ್ಗಳನ್ನು ನೋಡಿದಾಗ, ಇಡೀ ರಾಷ್ಟ್ರವ್ಯಾಪಿ ನಂಬರ್ಗಳು ಮತ್ತು ಕರ್ನಾಟಕದ ನಂಬರ್ಗಳನ್ನು ನೋಡಿದಾಗ ಏನು ಅನ್ನಿಸ್ತು? ವಾಟ್ಸ್ ಯುವರ್ ಫಸ್ಟ್ ರಿಯಾಕ್ಷನ್ ಆನ್ ಎಕ್ಸಿಟ್ ಪೋಲ್? ನಿಜಕ್ಕೂ ಬಹಳ ಸಂತೋಷ ತಂದಿದೆ ಮತ್ತು ಭರವಸೆ. ನಮ್ಮ ದೇಶಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗ್ತಿರೋಂಥದ್ದು ಭಾಳಷ್ಟು ಸಂತೋಷ ಎಲ್ಲ ಕನ್ನಡಿಗರಿಗೆ ಮತ್ತು ಭಾರತೀಯರಿಗೆ ತರುವಂಥದ್ದು. ಎಕ್ಸಿಟ್ ಪೋಲ್ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೋ ಆ ಎಕ್ಸ್ಪೆಕ್ಟ್ ಮಾಡೋ ರೀತಿಯಲ್ಲಿ ಎಕ್ಸಿಟ್ ಪೋಲಲ್ಲೂ ವ್ಯಕ್ತವಾಗ್ತಿರೋವಂಥದ್ದು ನಮಗೆಲ್ಲರಿಗೂ ಬಹಳ ಸಂತೋಷ ಮತ್ತು ಆನಂದ. ಬಟ್ ರಾಹುಲ್ ಗಾಂಧಿ ಎಕ್ಸಿಟ್ ಪೋಲ್ಸ್ಗಳನ್ನು ಮೋದಿ ಪೋಲ್ ಅಂತ ಕರಿತಾ ಇದ್ದಾರೆ. ಇದರಲ್ಲೇನು ಸತ್ಯಾಂಶ ಇಲ್ಲ, ಇದು ಮೋದಿ ಮಾಡಿಸಿದ ಪೋಲ್ ಅಂತಕ್ಕಂಥ ಆರೋಪ ಮಾಡಿದ್ದಾರೆ. ನೀವು ಪ್ರತಿಪಕ್ಷದಿಂದ ಇನ್ನೇನು ಬಯಸ್ಲಿಕ್ಕೆ ಸಾಧ್ಯವಾಗುತ್ತೆ? ಇವಾಗ ಅವ್ರ ವಿರುದ್ಧವಾಗಿ ಅಥವಾ ಅವ್ರು ಬಯಸಿದ ರೀತಿಯಲ್ಲಿ ಎಕ್ಸಿಟ್ ಪೋಲ್ ಬರ್ತಿಲ್ಲ ಅಂದಾಗ ಅದು ಸಾಮಾನ್ಯವಾಗಿ ಅವರ ಪ್ರತಿಪಕ್ಷದಿಂದ ಬಾಯಿ ಚಪ್ಪಲ ಯಾವಾಗಲೂ ಏನು ಒಳ್ಳೆಯದಾಗಿ ಬಂದರೂ ಮೋದಿಯವ್ರ ಪರವಾಗಿ ಬಂದಾಗ, BJPಯವ್ರ ಪರವಾಗಿ ಬಂದಾಗ, NDA ಪರವಾಗಿ ಬಂದಾಗ ಸಾಮಾನ್ಯವಾಗಿ ಅಲಗಳಿಯುವಂಥದ್ದು. ಅದಲ್ಲ, ಇನ್ನೇನು 48 ಗಂಟೆ ಕಾಲದಲ್ಲಿ ಏನು ಚುನಾವಣೆ ಮತ ಎಣಿಕೆ, ಇಟ್ಸ್ ಓನ್ಲಿ ಎ ಪ್ರಿಕಸರ್. ಇದು ಏನು ಒಂದು ಇಂಡಿಕೇಶನ್ ಸಿಗ್ತಾ ಇರೋದು. ಈ ಇಂಡಿಕೇಶನನ್ನು ಇದೇನು ಹೊಸದಾಗಿ ಬಂದಿರೋವಂಥದ್ದಲ್ಲ. ಪ್ರೋ ಇನ್ಕಂಬೆನ್ಸಿ ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿತ್ತು. ಯಾವುದೇ ಆ್ಯಂಟಿ ಇನ್ಕಂಬೆನ್ಸಿ ಇರಲಿಲ್ಲ. ಮೋದಿತ್ವವನ್ನು ಇಡೀ ದೇಶದಲ್ಲಿ ಒಪ್ಪಿದ್ದಾರೆ. ಮೋದಿ ಅಂತ ನಾಯಕ, ಅಂತ ಪ್ರಧಾನಮಂತ್ರಿಗಳು ನಮ್ಮ ಸಮಾಜಕ್ಕೆ ಬೇಕು. ಅವರೇ ನಮ್ಮ ಭರವಸೆ ನಾಯಕವಾದ ಭರವಸೆದಾಯಕವಾಗಿರುವಂಥ ನಾಯಕ ಅಂತ ಜನ ಸಂಪೂರ್ಣವಾಗಿ ಎಲ್ಲ ಭಾಷಾತೀತ. ಅಶ್ವಥ್ ನಾರಾಯಣ, ಕರ್ನಾಟಕದ ರಿಸಲ್ಟ್ಸ್ಗಳ ಬಗ್ಗೆ ಚರ್ಚೆ ಮಾಡೋದಾದರೆ, ನನಗೂ ಸೇರಿದಂತೆ ಅನೇಕರಿಗೆ ಕರ್ನಾಟಕದ ನಂಬರ್ಸ್ಗಳ ಬಗ್ಗೆ ಸಾಕಷ್ಟು ದ್ವಂದ್ವಗಳಿವೆ. ನಾನು ಸಂದೇಹಗಳಿವೆ ಅಂತ ಹೇಳಲ್ಲ. ದೆರ್ ಇಸ್ ಆಂಬಿಗ್ವಿಟಿ, ಕ್ಲಿಯರ್ ಆಂಬಿಗ್ವಿಟಿ ಇದೆ. ಇಷ್ಟು ನಂಬರ್ಸ್ ಬರುತ್ತಾ, 23, 25ವರೆಗೆ ಎಕ್ಸಿಟ್ ಪೋಲ್ಸ್ಗಳು ನಂಬರ್ ಕೊಡ್ತಾ ಇವೆ. ಇಷ್ಟು ನಂಬರ್ಸ್ ಬರುತ್ತಾ ಅಂತಕ್ಕಂಥದ್ರ ಬಗ್ಗೆ ಆಂಬಿಗ್ವಿಟಿ ಇದೆ. ನನಗೆ ಗೊತ್ತಿರುವ ಅನೇಕ BJP ಕರ್ನಾಟಕದ ನಾಯಕರು ಕೂಡ ನಿನ್ನೆ 5 ಗಂಟೆಯ ಮೊದಲಿನವರೆಗೂ ಕೂಡ ಕರ್ನಾಟಕದಲ್ಲಿ 17, 18, 17, 18 ಮಾತಾಡ್ತಾಯಿದ್ರು. ಈಗ ಏಕಾಏಕಿ 23, 25 ಯುಫೋರಿಯಾದಲ್ಲಿದ್ದಾರೆ. ಆದರೆ ನಂಬರ್ಸ್ ರಿಯಲಿಸ್ಟಿಕ್ ಅಂತ ಅನ್ನಿಸ್ತಾ ಇಲ್ಲ 23, 25ರವರೆಗೆ. ಯಾಕೆಂದರೆ ವಾತಾವರಣ ಆ ರೀತಿ ಇರಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ. ಕೆಳಗಡೆ ಹೋದಾಗ BJPಯ ಪರವಾಗಿ 19, 14ರಲ್ಲಿ ಏನು ವಾತಾವರಣ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿತ್ತು, ಆ ವಾತಾವರಣ ಕಾಣ್ತಾ ಇರಲಿಲ್ಲ. BJPಯಲ್ಲಿ ಒಳ ಜಗಳ, ಟಿಕೆಟ್ ಹಂಚಿಕೆಯ ಗೊಂದಲ, ಲೋಕಲ್ ಇಶ್ಯೂಸ್ಗಳು, ಕಾಂಗ್ರೆಸ್ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು. ಆ ಕಾರಣದಿಂದ ನಂಬರ್ ಪ್ರೊಜೆಕ್ಷನ್ನಲ್ಲಿ ಎಲ್ಲೋ ಗೊಂದಲ ಆಗಿದೆನಾ ಅಂತಕ್ಕಂಥದ್ರ ಬಗ್ಗೆ ಕೂಡ ಚರ್ಚೆಗಳಿವೆ. ನಿಮಗೇನು ಅನಿಸುತ್ತೆ? ಇಲ್ಲ, ನೀವು ಈ ಒಂದು ರಾಜಕೀಯ ರಂಗದ ಬಗ್ಗೆ ಉದ್ದ ಆಳ ಭಾಳ ಚೆನ್ನಾಗಿ ಅರ್ತಿರೋಂಥವ್ರು. ನಮ್ಮಾಗಿ ನೀವು ಇನ್ನೂ ಭಾಳ ಅಕಾಡೆಮಿಕ್ ಆಗಿಯೂ ಪ್ರಾಕ್ಟಿಕಲ್ ಆಗಿ ನೋಡಿರೋಂಥವ್ರು. ಏನಂದರೆ ವಾತಾವರಣ ಅಂತೂ ಅದ್ಭುತವಾಗಿತ್ತು. ವಾತಾವರಣ ನಥಿಂಗ್ ಟು ಚಾಲೆಂಜ್ ನರೇಂದ್ರ ಮೋದಿ ರಾಷ್ಟ್ರದ ಚುನಾವಣೆ ಅಂತ ಹೇಳೋದೇ ಈ ಚುನಾವಣೆಯಲ್ಲಿ ನಮಗೆ ಬಹಳ ಪ್ರಮುಖವಾದಂಥ ಒಂದು ವಿಚಾರ ಇದ್ದಿದ್ದೇನು ಅಂದರೆ, ದಿಸ್ ಈಸ್ ಎ ನ್ಯಾಷನಲ್ ಪೋಲ್, ಲೋಕಸಭಾ ಚುನಾವಣೆ, ಇದು ರಾಜ್ಯದ ಚುನಾವಣೆ ಎಲ್ಲ ಅನ್ನುವಂಥದ್ದು ಭಾಳ ಗಟ್ಟಿಯಾಗಿ ಸ್ಟ್ರಾಂಗಾಗಿ ಹೇಳುವಂಥದ್ದಿತ್ತು. ಇಲ್ಲಿ ಇನ್ನೊಂದು ಕಡೆ ಕಾಂಗ್ರೆಸ್ನವರು ಇದು ರಾಜ್ಯದ ಚುನಾವಣೆ ರೀತಿಯಲ್ಲಿ ಸಿದ್ದರಾಮಯ್ಯನವರು, ಅವ್ರ ಟೀಮು, ಇವರು ಉಪಮುಖ್ಯಮಂತ್ರಿಗಳಾದಂಥ KPCC ಅಧ್ಯಕ್ಷರು ಶಿವಕುಮಾರ್ ಅವರು ಇಡೀ ಎಲ್ಲರೂ ಅದು ರಾಜ್ಯದ ಚುನಾವಣೆ ರೀತಿಯಲ್ಲಿ ಮಾಡಲಿಕ್ಕೆ ಹೋಗ್ತಿದ್ರು. ಗ್ಯಾರಂಟಿ ಆಧಾರಿತವಾಗಿ ಚುನಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ರು. ಮತ್ತು ಇವತ್ತೆಲ್ಲೋ ಒಂದು ಕಡೆ ಮೋದಿಯವರ ಅಲೆ ಅದ್ಭುತವಾಗಿತ್ತು, ವಾತಾವರಣ ಅದ್ಭುತವಾಗಿತ್ತು. ಜನ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಬೇಕು ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಬಯಸಿದ್ರು. ಆದರೆ ಆ ಮಟ್ಟಕ್ಕೆ ಎಲ್ಲ ಒಂದು ಕಡೆ ನೀವೇನು 25 ನಂಬರ್, ಈಗಿರೋಂಥದ್ದು ನಂದು 25 ನಂಬರೇ. ಈಗಿರೋದು JDS ಅವ್ರದ್ದು ಸೇರಿಸಿ, ಇಂಡಿಪೆಂಡೆಂಟು ಸುಮಲತಾ ಅವ್ರದ್ದು ಸೇರಿಸಿ 27 ಸೀಟ್ ಇದೆ. ಕಾಂಗ್ರೆಸ್ಗಿರೋದು ಒಂದೇ ಸೀಟು. ವಾತಾವರಣ ಅಂತೂ ಈಗಿರೋಂಥ ಆಧಾರ ನಮಗೆ 27 ಸೀಟ್ ಇರೋಂಥವ್ರು. ಖಂಡಿತ ನಾವು ಇಷ್ಟು ಸೀಟ್ಗಳನ್ನು ಗೆಲ್ಲೇಬೇಕಿತ್ತು. ಆದರೆ ಈ ನಮಗೂ
ಏನು ಎದುರಾಳಿಯಾದಂಥ ಕಾಂಗ್ರೆಸ್ ಪಕ್ಷದವರು ಭಾಳ ಚೆನ್ನಾಗಿ ತಯಾರು ಮಾಡ್ಕೊಂಡಿರೋ ಎಲೆಕ್ಷನ್ ಅವರೂ ಭಾಳ ಪ್ರಬಲವಾಗಿ ಗ್ಯಾರಂಟಿ ಆಧಾರಿತವಾಗಿ ಏನು ಎಲೆಕ್ಷನ್ ಮುಂಚೆ ತಮ್ಗೆ ಗೊತ್ತಿದ್ದ ಹಾಗೆ 8,000 10,000 ವೈಯಕ್ತಿಕವಾಗಿ ಅವರ ಖಾತೆಗಳಿಗೆ ಬರೆಸಿರುವಂಥದ್ದು, ಬೇರೆ ಬೇರೆ ಪ್ರಯತ್ನಗಳು ಮಾಡಿರೋದು, ತುಷ್ಟೀಕರಣ ಮಾಡಿರೋದು, ಸಮಾಜನ ಜಾತಿ ಆಧಾರಿತವಾಗಿ ಪ್ರಚಾರಗಳನ್ನು ಮಾಡಿರೋದು, ದ್ವೇಷ, ವೈಮನಸ್ಸು, ಇನ್ನೊಂದು ಮತ್ತೊಂದು ಏನೆಲ್ಲ ಬ್ಯಾಡವಾದ ನೆರೆಟಿವ್ಸ್ನ, ಬ್ಯಾಡವಾದ ಗ್ರೂಪ್ಸ್ಗಳನ್ನು ಯಾವ ರೀತಿ ಒಂದು ಎಲೆಕ್ಷನನ್ನು ಅಸೆಂಬ್ಲಿ ಎಲೆಕ್ಷನಲ್ಲಿ ಏನೆಲ್ಲ ಗ್ರೂಪ್ಸ್ಗಳು ಇಟ್ಕೊಂಡು ಜನರಲ್ಲಿ ಗೊಂದಲ ನಿರ್ಮಾಣ ಮಾಡಬೇಕು, ಏನೆಲ್ಲ ನೆರೇಟಿವ್ಸ್ಗಳನ್ನ ಸೆಟ್ ಮಾಡಬೇಕು ಅಂತ ಪ್ರಯತ್ನಗಳು ಮಾಡಿದ್ರು. ಇಂಥ ಪ್ರಯತ್ನಗಳು ಲೋಕಸಭಾ ಎಲೆಕ್ಷನಲ್ಲೂ ಭಾಳಷ್ಟು ಮಾಡಿದ್ದಾರೆ. ಮತ್ತು ಟಕಾಟಕ್ ರಾಹುಲ್ ಗಾಂಧಿಯ ಟಕಾಟಕ್ ಸ್ಕೀಮನ್ನು ಈ ಟಕಾಟಕ್ ಸ್ಕೀಮ್ಗಳನ್ನು ಇಲ್ಲಿ ತರುವಂಥ ಪ್ರಯತ್ನಗಳು ಮಾಡಿದ್ದಾರೆ. ಇವತ್ತೇನು ಭ್ರಷ್ಟಾಚಾರದ ಈ ಕಾಂಗ್ರೆಸ್ನಲ್ಲಿ ಎಲ್ಲೋ ಒಂದು ಕಡೆ ಇಂಥ ಎಲ್ಲ ರೀತಿಯಾದಂಥ ಪ್ರಯತ್ನಗಳನ್ನು ಮಾಡಿ ಬಲವಾಗಿ ಮೆಷಿನರಿಗಳನ್ನ ಹಣ ಬಳಕೆ ಇನ್ನೊಂದು. ಅಶ್ವಥ್ ನಾರಾಯಣ ಅವರ ಮೋದಿ ಅಂಡರ್ ಕರೆಂಟ್ ವರ್ಕ್ ಆದರೆ ಈ ನಂಬರ್ಸ್ಗಳು ಬರ್ತವೆ. ಒಂದು ವೇಳೆ ಪ್ರಶಾಂತ್ರೆ ಮೋದಿ ಅಂಡರ್ ಕರೆಂಟ್ ವರ್ಕ್ ಆದರೆ ಈ ನಂಬರ್ಸ್ಗಳು ಬರ್ತವೆ. ಒಂದು ವೇಳೆ ಗ್ಯಾರಂಟಿಯ ಅದೃಶ್ಯ ಮತದಾರರು ಏನಾದರೂ ಕೈ ಹಿಡಿದಿದ್ದರೆ ಕಾಂಗ್ರೆಸ್ಗೆ BJPಯ ಸೀಟ್ಗಳು ಕಡಿಮೆ ಆದರೂ ಆಶ್ಚರ್ಯ ಇಲ್ಲ ಅಂತ ಅನೇಕ ವಿಶ್ಲೇಷಣೆಕಾರರು ಹೇಳ್ತಾ ಇದ್ದಾರೆ. ನಂಬರ್ಸ್ ಈಸ್ ನಾಟ್ ಸಪೋರ್ಟಿಂಗ್. ಐ ಅಗ್ರಿ ವಿತ್ ಯು. ಎಕ್ಸಿಟ್ ಪೋಲ್ಸ್ಗಳ ನಂಬರ್ಗಳು ಒಂದು ಟ್ರೆಂಡನ್ನು 23-25ವರೆಗೆ ತೋರಿಸ್ತಾ ಇವೆ. ಬಟ್ ಕರ್ನಾಟಕದಲ್ಲಿ ಓಡಾಡಿದ ಪತ್ರಕರ್ತರು, BJPಯ ನಾಯಕರನ್ನು ಮಾತನಾಡಿಸಿದಾಗ, ನಿಮ್ಮ ಸಂಘ ಪರಿವಾರದ ನಾಯಕರನ್ನೇ ಮಾತನಾಡಿಸಿದಾಗ ಗ್ಯಾರಂಟಿಯ ಅಂಡರ್ ಕರೆಂಟ್ ಕೂಡ ಇದ್ದಿರಬಹುದು, ನಮಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಅನೇಕ ನಾಯಕರು ಖಾಸಗಿಯಾಗಿ ಹೇಳ್ತಾ ಇದ್ರು. ನೋಡಿ ಸರ್, ಪ್ರಶಾಂತ್ರೆ, ನ್ಯಾಯಪತ್ರನೂ ಒಂದು ತಂದು ನ್ಯಾಯಪತ್ರದಲ್ಲಿ ಏನು ಹೇಳ್ತಿದ್ದಾರೆ, ಸ್ಟ್ರೈಟ್ ಅವೇ ತಿಂಗಳಿಗೆ 8,500 ರೂಪಾಯಿ ದುಡ್ಡನ್ನು ಕೊಡ್ತೀವಿ, ಗ್ಯಾರಂಟಿ, ಈ ರೀತಿ ಗ್ಯಾರಂಟಿ, ಇನ್ನೊಂದು ಮಳೆ ಗ್ಯಾರಂಟಿ, ಇನ್ನೊಂದು ಕೇಂದ್ರ ಸರ್ಕಾರದ ಗ್ಯಾರಂಟಿ, ಈ ರೀತಿ ಯಾವುದು ಮಾಡಲಿಕ್ಕಾಗಲ್ಲ, ಇಟ್ ಈಸ್ ಜಸ್ಟ್ ಇಂಪ್ರ್ಯಾಕ್ಟಿಕಲ್, ನಾಟ್ ಪಾಸಿಬಲ್ ಅನ್ನೋಂಥ ಈ ಕಾರ್ಯಕ್ರಮಗಳನ್ನು ಇನ್ನೊಂದು ಕಡೆ ತಿಳಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಇದ್ರ ಮಧ್ಯದಲ್ಲೂ ಮೋದಿಯವರ ಅಲೆ ಬಗ್ಗೆ ಎರಡನೇ ಡಿಸ್ಪ್ಯೂಟೇ ಇಟ್ಕೋಬೇಡಿ ಸರ್. ಮೋದಿಯವರ ಅಲೆನೇ ಇವತ್ತು ನಮಗೆ ಸೀಟನ್ನು ತರ್ತಾ ಇರೋದು ಖಂಡಿತ. ಮತ್ತು ಒಂದು ಮೈತ್ರಿ ಮಾಡ್ಕೊಂಡಿರೋಂಥ JDS ಮೈತ್ರಿ ಮಾಡ್ಕೊಂಡಿರೋದು ಒಂದು ದೊಡ್ಡ ಶಕ್ತಿನೂ ಆಗಿದೆ. ಮೈತ್ರಿ ನರೇಂದ್ರ ಮೋದಿಯವರ ಒಂದು ನಾಯಕತ್ವ ಅಲೆ ನಿಜಕ್ಕೂ ಭಾಳ ಬಲವಾಗಿದೆ, ಅದ್ರ ಬಗ್ಗೆ ಅನುಮಾನ ಇಲ್ಲ. ಅದ್ರ ಜೊತೆ ಕಾಂಗ್ರೆಸ್ ಅವ್ರ ಗ್ಯಾರಂಟಿನೂ ಸ್ಟ್ರಾಂಗ್ ಆಗಿದೆ, ಇಲ್ಲ ಅಂತ ನಾವು ಡಿಸ್ಪ್ಯೂಟ್ ಮಾಡಲಿಕ್ಕಾಗಲ್ಲ. ಡೆಫಿನೆಟ್ಲಿ ಅಗ್ರಿ, ಅವರು ಮಾಡಿರೋ ಪ್ರಯತ್ನವೂ ಚೆನ್ನಾಗಿದೆ. ಬಟ್ ಇದರ ಮಧ್ಯದಲ್ಲೂ, ಎಲ್ಲರ ಮಧ್ಯದಲ್ಲೂ ನಮಗೆ ಸೈಲೆಂಟ್ ವೇವ್ ಅಂತ ಏನಿದೆಯೋ ಸ್ಟ್ರಾಂಗ್ ಆಗಿದೆ. ಖಂಡಿತ ಇದನ್ನು ಕೆಲವು ಸಲ ನಾವು ಪ್ರೆಡಿಕ್ಟ್ ಮಾಡಲಿಕ್ಕಾಗಲ್ಲ. ಬಟ್ ನಮಗಂತೂ ವಿಶ್ವಾಸ ಇದೆ. ಆ್ಯಕ್ಚುಲಿ ನಾವು 28 ಗೆಲ್ಲಬೇಕಿತ್ತು ಕರ್ನಾಟಕದಲ್ಲಿ. ಪ್ರಶಾಂತರೇ, ಮುಖ್ಯವಾಗಿ ನಾನೊಬ್ಬ ಈ ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಾರ್ಯಕರ್ತನಾಗಿ ನಾನು ಹೇಳಬೇಕು ಅಂದರೆ 28 ಗೆಲ್ಲಕ್ಕೆ ನಮ್ಗೆ ಅವಕಾಶ ಇತ್ತು. 28 ಗೆಲ್ಲಕ್ಕೆ 19ರ ಅಲೆಗಿಂತನೂ ಈ ದಿನವೂ ಚೆನ್ನಾಗಿತ್ತು. ಬಟ್ ಅದನ್ನು ನಾವು ಕನ್ವರ್ಟ್ ಮಾಡೋದ್ರಲ್ಲೆಲ್ಲ ಒಂದು ಕಡೆ ನಾವೂ ಒಂದು ಸ್ವಲ್ಪ ಹಿನ್ನಡೆ ಆಗಿರೋಂಥದ್ದಿದೆ. ಡೆಫಿನೆಟ್ಲಿ 28 ಗೆಲ್ಲುವಂಥ ಅವಕಾಶ ಇತ್ತು, ಅದರಲ್ಲೇನು ಅನುಮಾನ ಇಲ್ಲ. ಬಟ್ ಇನ್ನೂ ಎಫರ್ಟ್ಸ್ ಹೆಚ್ಚಾಗಬೇಕಾಗಿತ್ತು. ನಮ್ಮ ಪ್ರಯತ್ನದಲ್ಲಿ ಇನ್ನೂ ಹೆಚ್ಚು ಮಾಡಬೇಕಿತ್ತು. ಇನ್ನು ಸ್ಟ್ರೈಕಿಂಗ್ ರೇಟ್ 100% ಇಲ್ಲ, ಹೀಗೆ 28ಕ್ಕೆ 28 ಗೆಲ್ತಿದ್ದು ಅಂತ ಭರವಸೆದಾಯಕವಾಗಿ ಹೇಳಬೇಕು ಅಂದರೆ ಇನ್ನೂ ಹೆಚ್ಚು ಹೋಮ್ವರ್ಕ್ ನಾವು ಮಾಡಬೇಕಿತ್ತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ರಾಜಕೀಯ ವಿಶ್ಲೇಷಕ ಶಂಕರ್ ಶೆಟ್ಟಿ ಅವರಿದ್ದಾರೆ. ಶಂಕರ್ ಶೆಟ್ಟರು ನಿಮ್ಗೆ ಪ್ರಶ್ನೆಯನ್ನು ಕೇಳ್ತಾರೆ. ಶಂಕರ್ ಶೆಟ್ಟಿ. ಅಶ್ವತ್ಥನಾರಾಯಣ ಕೇಳ್ತಾ? ಅಶ್ವತ್ಥನಾರಾಯಣ ರೇ, ಶಂಕರ್ ಶೆಟ್ಟಿ ಯಾರು? ನಮಸ್ಕಾರ ಶಂಕರ್ ಶೆಟ್ರೆ. ಅಲ್ಲ, ಫಸ್ಟ್ ಆಫ್ ಆಲ್ ನಿಮಗೆ ನಾನಂತೂ ಕೇಳುತ್ತೆ ಶಂಕರ್ ಶೆಟ್ರೆ, ನಿಮ್ಮ ಮಾತು ಕೇಳೋಣ, ನಿಮ್ಮ ಪ್ರಶ್ನೆ ಕೇಳೋಕ್ಕೆ. ನನಗಂತೂ ಎಕ್ಸಿಟ್ ಪೋಲ್ನ ನಾನು ಬಿಲೀವ್ ಮಾಡ್ತೇನೆ. ಸೊ ಅದಕ್ಕಾಗಿ ಇನ್ ಅಡ್ವಾನ್ಸ್ ನಿಮಗೆ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತೇನೆ ಆ್ಯಕ್ಚುಲಿ. ಯಾಕಂದರೆ ಮೋದಿಯವರು 3ನೇ ಬಾರಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ನಿಮ್ಮ ಕರ್ನಾಟಕದ ಸಾಧನೆಯೂ ಕೂಡ ಭಾರಿ ಚೆನ್ನಾಗಿದೆ. ಯಾಕಂದರೆ ಒಂದು ಲಾಸ್ಟ್ 25 ವರ್ಷದಿಂದ ವಿಧಾನಸಭೆ ಇಲೆಕ್ಷನ್ ಹಿಂದೆ ಮುಂದೆ ಆಗ್ಬೋದು, 25 ವರ್ಷದಿಂದಲೂ ನಂಬರ್ 1 ಪಾರ್ಟಿಯಾಗಿ, ಲೋಕಸಭೆ ಎಲೆಕ್ಷನ್ ನಂಬರ್ 1 ಪಾರ್ಟಿಯಾಗಿ BJP ಎಮರ್ಜ್ ಆಗ್ತಾ ಇತ್ತು. ಈ ಸಲ ಎಮರ್ಜ್ ಆಗಿದೆ. ಆ್ಯಕ್ಚುಲಿ ಈ ಎಲೆಕ್ಷನ್ನೇ ನಡೆದು ನಿಮ್ಮಲ್ಲಿ ನೋಡ್ತಾ ಇರುವಾಗ, ಪ್ರಚಾರ ನೋಡ್ತಾ ಇರುವಾಗ, ಮೋದಿ ಪಾಪ್ಯುಲಾರಿಟಿ ವರ್ಸಸ್ ಕಾಂಗ್ರೆಸ್ ಗ್ಯಾರಂಟಿ ಮಧ್ಯೆ ನಡೆದ ಎಲೆಕ್ಷನ್ ಇದು. ಅಲ್ಟಿಮೇಟ್ಲಿ ಎಕ್ಸಿಟ್ ಪೋಲ್ ನೋಡಿದರೆ ಮೋದಿ ಗ್ಯಾರಂಟಿ ಒನ್ ಅಗೇನ್ಸ್ಟ್ ಮೋದಿ ಪಾಪ್ಯುಲಾರಿಟಿ 1 ಅಗೇನ್ಸ್ಟ್ ಕಾಂಗ್ರೆಸ್ ಗ್ಯಾರಂಟೀಸ್ ಅಂತ ಆಗ್ತದೆ. ನಿಮ್ಮ ಅಭಿಪ್ರಾಯ ಅದಕ್ಕೆ ಆಗಿರ್ಬೋದಾ? ಖಂಡಿತ ಮೋದಿ ಗ್ಯಾರಂಟಿ, ಮೋದಿತ್ವ ನೇ ಜನಕ್ಕೆ ನಂಬಿಕೆ, ಭರವಸೆ
ಇವರಿಷ್ಟು ಹಣದ ಆಮಿಷ, ಬೇರೆ ಬೇರೆ ಈ ಬರೀ ವೆಲ್ಫೇರ್ ಆಧಾರಿತವಾಗಿಯೇ ಚುನಾವಣೆ ನಡೆಸ್ಲಿಕ್ಕೆ ಹೋಗಿದ್ರು. ಮತ್ತು ಈ ರೀತಿ ಹಲವಾರು ನೆರೆಟಿವ್ಗಳನ್ನು, ಬೇರೆ ಬೇರೆ ದ್ವೇಷ ವೈಮನಸ್ಸುಗಳನ್ನು ಬಳಸುವಂಥ ಹಲವಾರು ಪ್ರಯತ್ನಗಳು ಮಾಡಿದ್ರು. ಇಟ್ ಇಸ್ ಪಾರ್ಟ್ ಆಫ್ ಪೊಲಿಟಿಕ್ಸ್, ಅದನ್ನು ನಾನೇನು ಹೇಳೋಕ್ಕಾಗಲ್ಲ. ಬಟ್ ನೀವು ಹೇಳ್ದಂಗೆ ಮೋದಿ ಗ್ಯಾರಂಟಿನೇ ಇಲ್ಲಿ ಖಂಡಿತ ಗೆಲ್ಲುವಂಥದ್ದಿದೆ. ಅದು ಭಾಳ ಸ್ಪಷ್ಟವಾಗಿರುವಂಥ ಜನಾಭಿಪ್ರಾಯ. ಮತ್ತೊಮ್ಮೆ ನರೇಂದ್ರ ಮೋದಿ ಬೇಕು ಅನ್ನೋಂಥದ್ದಿತ್ತು. ನೀವು ಹೇಳ್ದಾಗೆ ಪಾಸ್ಟ್ ರೆಕಾರ್ಡ್ಸ್ ಇಟ್ಸ್ ಕ್ಲಿಯರ್ಲಿ ಇಂಡಿಕೇಟ್ಸ್. ಯಾವುದೇ ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಾಗ ನಾವು ಯಾವಾಗಲೂ ಗೆಲ್ತಿದ್ದೀವಿ. ಕಳೆದ ಬಾರನೂ ಮೋರ್ ದೆನ್ 51% ಮತ ಭಾರತೀಯ ಜನತಾ ಪಾರ್ಟಿ 2019 ಪಡ್ಕೊಂಡಿದ್ದೀವಿ. ಈ ಬಾರಿನೂ ಇಡೀ ದೇಶದಲ್ಲಿ ನನಗೆ ವಿಶ್ವಾಸ ಇದೆ, ಪ್ರಾಬ್ಲಿ 50% ದಾಖಲೆಯ ಮತವನ್ನು NDA ಪಡ್ಕೊಳ್ಳುತ್ತೆ. ಇತಿಹಾಸದಲ್ಲಿ ಯಾವ ರಾಜಕೀಯ ಪಕ್ಷಗಳು, ಯಾವ ನಾಯಕರನ್ನು ಪಡ್ಕೊಳ್ಳಿಕ್ಕಾಗಿರಲಿಲ್ಲ. ಅಷ್ಟು ಮತ ಪ್ರಾಬ್ಲಿ ನಮ್ಮ ಇಡೀ ದೇಶದಲ್ಲಿ ನಡೆದಿರುವಂಥ ಲೋಕಸಭಾ ಚುನಾವಣೆಯಲ್ಲಿ 50% ವೋಟ್ ಪರ್ಸೆಂಟೇಜನ್ನು ನಾವು ಮೀರ್ತೀವಿ ಅನ್ನೋಂಥ ವಿಶ್ವಾಸ ಇದೆ. ಅಶೋಕ್ ನಾರಾಯಣ, ಈ ಮೋದಿ ಅಂಡರ್ ಕರೆಂಟ್ ಇದೆ ಅಂತಲೂ ಒಪ್ಕೊಂಡ್ರು. 23ರ ವಿಧಾನಸಭಾ ಚುನಾವಣೆಯ ನಂತರ ನೀವು JDS ಜೊತೆ ಮೈತ್ರಿ ಮಾಡಿಕೊಳ್ಬೇಕಾದ ಅನಿವಾರ್ಯತೆ ಬಂತು. ನೀವೇ ಅಪ್ಪ ಮಕ್ಕಳ ಪಕ್ಷ ಅಂತ ಹೇಳ್ತಾ ಇದ್ದೀವಿ. ಮತ್ತು ಮೈತ್ರಿ ಮಾಡ್ಕೊಂಡು ಲೋಕಸಭಾ ಚುನಾವಣೆಯನ್ನು ಎದುರಿಸಬೇಕಾಗಿ ಬಂತು. ಇದು ಈ ಬಾರಿ ವರ್ಕ್ ಆಗಿದ್ದರೂ ಕೂಡ ಇದಕ್ಕೆ ಬಾಳಿಕೆ ಉಂಟಾ, ಡ್ಯೂರಬಿಲಿಟಿ ಉಂಟಾ ಈ ಮೈತ್ರಿಗೆ? ಖಂಡಿತ ಡ್ಯೂರಬಿಲಿಟಿ ಡೆಫಿನೆಟ್ ಆಗಿರುತ್ತೆ. ನೋಡಿ, ಏನು ಜನತಾ ಪಕ್ಷ ಪ್ರಾರಂಭ ಆಗಿದೆ, ಕಾಂಗ್ರೆಸ್ ವಿರುದ್ಧವಾಗಿ ಪ್ರಾರಂಭ ಆಗಿದ್ದು. ನೋಡಿ, ಅದೇ JDS ಕಾಂಗ್ರೆಸ್ ಪಕ್ಷ ಮೈತ್ರಿ ಮಾಡಿಕೊಂಡಾಗ ಜನ ತಿರಸ್ಕಾರ ಮಾಡಿದ್ದಾರೆ. ಆದರೆ ಈ ಫ್ಯಾಕ್ಟರ್ ನೋಡಿ, ಈ ಬಾರಿನಲ್ಲಿ ಇದೇ ಭಾರತೀಯ ಜನತಾ ಪಾರ್ಟಿ JDS ಒಂದಾದಾಗ ಜನ ಒಪ್ಕೊಳ್ತಾರೆ, ಎಕ್ಸೆಪ್ಟಬಿಲಿಟಿ ಇದೆ. ಆದರೆ JDS ಕಾಂಗ್ರೆಸ್ ಎಕ್ಸೆಪ್ಟಬಿಲಿಟಿ ಇರಲ್ಲ, BJP JDS ಎಕ್ಸೆಪ್ಟಬಿಲಿಟಿ ಇರ್ತದೆ. ಹಾಗಾಗಿ ಖಂಡಿತ ಡ್ಯೂರಬಿಲಿಟಿ ಇದೆ ಮತ್ತು ಒಂದು ಸ್ಪಷ್ಟತೆ ಇದೆ. ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಭಾಳ ಸ್ಪಷ್ಟವಾಗಿ ಒಪ್ಕೊಂಡಿದ್ದಾರೆ. ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಲಿಕ್ಕೆ ನಾವು ಎಲ್ಲ ರೀತಿಯಾದಂಥ ಸಹಕಾರ ಕೊಡ್ತೀವಿ ಅಂತ ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡರ ಭಾಷಣ ಏನೊಂದು ಸ್ಪಷ್ಟವಾಗಿತ್ತು. ಆ ಭಾಷಣ ನಿಜಕ್ಕೂ ಒಂದು ಬುಲೆಟ್ ಹೊಡೆದಾಗಿತ್ತು. ಆ ರೀತಿ ಸಂದೇಶವನ್ನು HD ದೇವೇಗೌಡರು ಕೊಟ್ಟಿದ್ದಾರೆ. ಮತ್ತು ಅಶ್ವಥ್ ನಾರಾಯಣ ಅವರೇ, ನಾವು ಪ್ರಜ್ವಲ್ ರೇವಣ್ಣ ಪ್ರಕರಣದ ನಂತರ ಇದರ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ. ಅಶ್ವಥ್ ನಾರಾಯಣ ಅವರೇ, ಪ್ರಚಾರದ ನಂತರ ಪ್ರಜ್ವಲ್ ರೇವಣ್ಣ ಪ್ರಕರಣ ತೆಗೆದುಕೊಂಡಿರ್ತಕ್ಕಂಥ ನ್ಯಾಷನಲ್ ಹೈಪ್ನ ನಂತರ ಈ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನೋಡಿ, ಆ ಪ್ರಜ್ವಲ್ ರೇವಣ್ಣವನ್ನು ಅದು ವೈಯಕ್ತಿಕವಾಗಿ ಅವನ ವಿಚಾರ, ಒಬ್ಬ ವ್ಯಕ್ತಿ ವಿಚಾರ. ಇದನ್ನ ಒಂದು ಪಕ್ಷವಾಗಿ ತಗೊಳ್ಳೋಕ್ಕಲ್ಲ. ಎಲ್ಲ ರೀತಿ ವ್ಯಕ್ತಿ ಇರ್ತಾರೆ, ಎಂತೆಂಥ ವ್ಯಕ್ತಿಗಳು ಇರ್ತಾರೆ. ಅವ್ರವ್ರ ವ್ಯಕ್ತಿತ್ವ, ಅವ್ರ ತಪ್ಪು ಒಪ್ಪುಗಳು ಆ ವ್ಯಕ್ತಿಗೆ ಸೀಮಿತವಾಗಿರ್ತದೆ. ಇಡೀ ಅದು ಪಕ್ಷಕ್ಕೆ ತರುವಂಥದ್ದು ಆಗಲಿಕ್ಕೆ ಸಾಧ್ಯವಿರಲ್ಲ. ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಅವ್ರ ತಪ್ಪು ಒಪ್ಪುಗಳು ತಪ್ಪು ಮಾಡಿದಾರ, ಇನ್ನೊಂದಾಗಿದ್ದಾರೆ, ಅದೇನು ವಿಚಾರಣೆಗೆ ಒಳಗಾಗಿದ್ದಾರೆ. ಆ ವಿಚಾರಣೆ ಆಗಲಿ, ಆ ವಿಚಾರಣೆ ಅವ್ರಿಗೆ ಸೀಮಿತವಾಗಿರ್ತದೆ ಹೊರತು ಇಡೀ ಪಕ್ಷಕ್ಕೆ ನಾವು ಸೆನ್ಸರ್ ಮಾಡಿ ಸ್ಕ್ರೂಟಿನಿ ಮಾಡಲಿಕ್ಕಾಗಲ್ಲ. ಅಶೋಕ್ ನಾರಾಯಣ, ಮತ್ತೆ June 4 ಸಂಜೆ ನಮ್ಮ ಜೊತೆಗೆ ಲೈವಿಗೆ ಬನ್ನಿ, ನಾವು ವಿಸ್ತೃತ ಚರ್ಚೆ ಮಾಡೋಣ. ಎಕ್ಸಿಟ್ ಪೋಲ್ ಬಂದಿವೆ, ಎಕ್ಸಾಕ್ಟ್ ನಂಬರ್ಸ್ಗಳು ಕೂಡ ಬರಲಿ. ಥ್ಯಾಂಕ್ ಯು ವೆರಿ ಮಚ್ ಜಾಯ್ನಿಂಗ್ ವಿತ್ ಸುವರ್ಣ ನ್ಯೂಸ್. ನಮ್ಮ ಜೊತೆಗೆ ಕಾಂಗ್ರೆಸ್ ವಕ್ತಾರ ನಟರಾಜ್ ಗೌಡ್ರು ಕೂಡ ಜಾಯ್ನ್ ಆಗಿದ್ದಾರೆ. ನಟರಾಜ್ ಗೌಡ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗೊಂದು ಬ್ರೇಕ್ನ ನಂತರ ಚರ್ಚೆ ಮುಂದುವರಿಯುತ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.